ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆಯ 24ನೇ ಅಧ್ಯಾಯದಲ್ಲಿ ಬಾಬಾ ಅವರ ಹಾಸ್ಯ, ಹೇಮಾಂಡಪಂತರ ಪುಟಾಣಿ ಹಾಗೂ ಸುಧಾಮ, ಅಣ್ಣ ಚಿಂಚಳಕರ ಮತ್ತು ಮಾವಸಿ ಬಾಯಿರವರ ಕುರಿತು ತಿಳಿದುಕೊಳ್ಳೋಣ. ಬಾಬಾರವರ ವಿನೋದಗಳು ಬೋಧಪ್ರದವಾಗಿಯೂ ಮನೋರಂಜಕವಾಗಿಯೂ ಇದ್ದವು. ಆದ್ದರಿಂದ ಭಕ್ತರು ಅನ್ಯಥಾ ಭಾವಿಸುತ್ತಿರಲಿಲ್ಲ. ತಮಗೆ ಸಂಬಂಧಿಸಿದ ಇಂಥ ಒಂದು ಕಥೆಯನ್ನು ಈ ರೀತಿ ಹೇಮಾಂಡಪಂತರು ವಿವರಿಸಿದ್ದಾರೆ. ಪುಟಾಣಿ ಲೀಲೆ. ಪ್ರತಿ ಭಾನುವಾರವೂ ಶಿರಡಿಯಲ್ಲಿ ಸಂತೆ ನಡೆಯುತ್ತಿತ್ತು. ಆ ದಿನ ಮಸೀದಿಯಲ್ಲಿ ಸಹ ಜನಜಂಗುಳಿ ನೆರೆಯುತ್ತಿತ್ತು. ಒಂದು ಭಾನುವಾರ ಹೇಮಾಂಡಪಂತರು ಬಾಬಾ ಅವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಿದ್ದರು. ಅಲ್ಲಿ ಶ್ಯಾಮ, ವಾಮನರಾವ, ಬಾಪು ಸಾಹೇಬ್ ಬೂಟಿ ಮತ್ತು ಕಾಕಾ ಸಾಹೇಬ್ ದೀಕ್ಷಿತ ಅವರು ಸಹ ಹಾಜರಿದ್ದರು. ಆಗ ಶ್ಯಾಮ ಹೇಮಾಂಡಪಂತರನ್ನು ನೋಡಿ ನಗುತ್ತಾ, ಇದೇನು ನಿನ್ನ ಕೋಟಿನ ತೋಳುಗಳಿಗೆ ಕಾಳುಗಳು ಹತ್ತಿವೆ ಎಂದು ಕೇಳಿದರು. ಆಗ ಹೇಮಾಂಡಪಂತರು ತಮ್ಮ ತೋಳನ್ನು ಅಲ್ಲಾಡಿಸಿದರು. ಆಗ ಕೆಲವು ಪುಟಾಣಿಗಳು ಕೆಳಗೆ ಉರುಳಿಬಿದ್ದವು. ಆಗ ಹೇಮಾಂಡಪಂತರಿಗೂ ಮತ್ತು ಬಾಬಾರವರಿಗೂ ಈ ರೀತಿ ಸಂಭಾಷಣೆಯಾಯಿತು. ಬಾಬಾರವರು ಹೇಮಾಂಡಪಂತರ ಕುರಿತು, ಯಾರಿಗೂ ಕೊಡದೆ ತಾನು ಒಬ್ಬನೇ ತಿನ್ನುವ ಅಭ್ಯಾಸವಿಟ್ಟುಕೊಂಡಿದ್ದಾನೆ ಈ ಹೇಮಾಂಡಪಂತ. ಈ ದಿವಸ ಸಂತೆ ಆದ್ದರಿಂದ ಕಾಳು ಕೊಂಡು ತಿನ್ನುತ್ತಾ ಬಂದಿದ್ದಾನೆ. ಅದು ನನಗೆ ಗೊತ್ತು. ಈ ಕಾಳುಗಳೇ ಸಾಕ್ಷಿ ಎಂದರು. ಆಗ ಹೇಮಾಂಡಪಂತರು, ಬಾಬಾ, ನನ್ನ ಮೇಲೆ ಅಪವಾದವೇಕೆ? ನಾನು ಇದುವರೆಗೂ ಸಂತೆಯನ್ನು ನೋಡಿಯೇ ಇಲ್ಲ ಹಾಗೂ ಹೋಗಿಲ್ಲ. ಆದ್ದರಿಂದ ನಾನು ಪುಟಾಣಿ ಕೊಳ್ಳಲು ಹೇಗೆ ಸಾಧ್ಯ? ನಾನು ಇದುವರೆಗೂ ಹಂಚದೆ ಏನನ್ನೂ ತಿನ್ನುವುದಿಲ್ಲ ಎಂದರು. ಆಗ ಬಾಬಾರವರು, ಹೌದು, ನೀನು ಹಂಚಿ ತಿನ್ನುವೆ ನಿಜ. ಆದರೆ ಯಾರೂ ನಿನ್ನ ಸಮೀಪದಲ್ಲಿ ಇಲ್ಲದಿದ್ದರೆ ಏನು ಮಾಡುವೆ? ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ? ನನಗೇನಾದರೂ ಕೊಡುವೆಯೋ ಎಂದು ಕೇಳಿದರು. ಇದರಿಂದ ಬಾಬಾರವರು ಯಾವ ನೀತಿಯನ್ನು ಹೇಳಿದ್ದಾರೆಂಬುದನ್ನು ಗಮನಿಸೋಣ. ಯಾವ ವಸ್ತುವನ್ನು ಗುರುವಿನ ಸ್ಮರಣೆ ಇಲ್ಲದೆ ಇಂದ್ರಿಯಗಳಿಗೆ ಅರ್ಪಿಸಬಾರದು. ನಮ್ಮ ಮನಸ್ಸು ಈ ರೀತಿ ತಯಾರಾದರೆ ನಮಗೆ ಯಾವಾಗಲೂ ಬಾಬಾರವರ ನೆನಪು ಬಂದು ನಮ್ಮ ಧ್ಯಾನವು ಶೀಘ್ರವಾಗಿ ಬೆಳೆಯುವುದು. ಸುಧಾಮ. ಹೇಮಾಂಡಪಂತರಿಗೆ ಇದೇ ನೀತಿಯನ್ನು ನಿರೂಪಿಸುವ ಸುಧಾಮನ ಕತೆ ನೆನಪಿಗೆ ಬಂದು ಅದನ್ನು ಈ ರೀತಿ ವಿವರಿಸಿದ್ದಾರೆ. ಸಂದೀಪಾನಿ ಎಂಬ ಗುರುವಿನ ಆಶ್ರಮದಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮ ಹಾಗೂ ಸುಧಾಮರು ವಾಸಿಸುತ್ತಿದ್ದರು. ಒಮ್ಮೆ ಸೌದೆ ತರಲು ಶ್ರೀಕೃಷ್ಣ ಮತ್ತು ಬಲರಾಮರು ಕಾಡಿಗೆ ಹೋದರು. ಆಗ ಋಷಿ ಪತ್ನಿಯು ಸುಧಾಮನಿಗೆ 3 ಸಾಕಾಗುವಷ್ಟು ಕಡಲೆ ಕೊಟ್ಟು ಕಳುಹಿಸಿದಳು. ಕೃಷ್ಣನು ಸುಧಾಮನನ್ನು ಕಾಡಿನಲ್ಲಿ ಸಂಧಿಸಿದಾಗ, ದಾದಾ, ನನಗೆ ಬಹಳ ಬಾಯಾರಿಕೆ ಆಗಿದೆ, ನೀರು ಬೇಕು ಎನ್ನಲು ಸುಧಾಮ, ಹೊಟ್ಟೆ ಬರಿದಾದಾಗ ನೀರು ಕುಡಿಯಬಾರದು, ಸ್ವಲ್ಪ ವಿಶ್ರಮಿಸಿಕೋ ಎಂದರು. ಆದರೆ ತಾನು ಕಡಲೆ ತಂದಿರುವುದಾಗಿ ಹೇಳಲೇ ಇಲ್ಲ. ಕೃಷ್ಣನು ಆಯಾಸದಿಂದ ಮಲಗಿದಾಗ ಸುಧಾಮನು ಕಡಲೆ ತಿನ್ನಲು ಆರಂಭಿಸಿದನು. ಆಗ ಕೃಷ್ಣ ಎಚ್ಚರವಾಗಿ, ದಾದಾ, ಏನು ತಿನ್ನುತ್ತಿರುವೆ? ಸಪ್ಪಳವೇಕೆ ಎನ್ನಲು ಸುಧಾಮ, ತಿನ್ನುವುದಕ್ಕೇನಿದೆ, ಚಳಿಯಿಂದ ನಡುಗುತ್ತಿದ್ದೇನೆ, ವಿಷ್ಣು ಸಹಸ್ರನಾಮ ಉಚ್ಚರಿಸಲು ಸಹ ಆಗುವುದಿಲ್ಲ ಎಂದನು. ಇದನ್ನು ಕೇಳಿ ಸರ್ವಜ್ಞನಾದ ಶ್ರೀಕೃಷ್ಣನು, ನಾನೊಂದು ಕನಸು ಕಂಡೆ. ಅದರಲ್ಲಿ ಒಬ್ಬರು ಬೇರೆಯವರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನುತ್ತಿದ್ದರು. ಅದನ್ನು ವಿಚಾರಿಸಿದಾಗ, ಏನು, ಮಣ್ಣು ತಿನ್ನಲಿ ಎಂದನು. ಅದಕ್ಕೆ ಇನ್ನೊಬ್ಬನು, ಹಾಗೆಯೇ ಆಗಲಿ ಎಂದರು. ಇದು ಕನಸು ಮಾತ್ರ. ನನ್ನನ್ನು ಬಿಟ್ಟು ನೀನೇನು ತಿನ್ನುವುದಿಲ್ಲವೆಂದು ನನಗೆ ಗೊತ್ತಿದೆ ಎಂದನು. ಸುಧಾಮನಿಗೆ ಶ್ರೀಕೃಷ್ಣನ ಸರ್ವಜ್ಞತೆ, ಲೀಲೆಗಳು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ದರೆ ಹಾಗೆ ವರ್ತಿಸುತ್ತಿರಲಿಲ್ಲ. ಆದ್ದರಿಂದ ಅವನು ಮಾಡಿದ್ದನ್ನು ಅನುಭವಿಸಲೇಬೇಕಾಯಿತು. ಆದ್ದರಿಂದಲೇ ಸುಧಾಮನು ಶ್ರೀಕೃಷ್ಣನ ಸ್ನೇಹಿತನಾಗಿದ್ದರೂ ಸಹ ತನ್ನ ಜೀವಮಾನದಲ್ಲಿ ಅವನು ಕಡುಬಡತನವನ್ನು ಅನುಭವಿಸಬೇಕಾಯಿತು. ಕೊನೆಯಲ್ಲಿ ತಾನೇ ಸ್ವತಃ ಮಾಡಿದ ಒಂದು ಇಡೀ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಮನಪೂರ್ವಕವಾಗಿ ಅರ್ಪಿಸಿದಾಗ ಶ್ರೀಕೃಷ್ಣನು ಮೆಚ್ಚಿ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟನು. ಅಣ್ಣ ಚಿಂಚಣಿಕರ ಮತ್ತು ಮಾವಸಿ ಬಾಯಿ. ಬಾಬಾರವರ ಭಕ್ತರಾದ ಅಣ್ಣ ಚಿಂಚರಿಕರ ಇವರನ್ನು ದಾಮೋದರ ಬಾಬರೆ ಎಂದು ಸಹ ಕರೆಯುತ್ತಿದ್ದರು. ಈತ ಬಹಳ ನಿಷ್ಠುರವಾದಿಯಾಗಿರುತ್ತಿದ್ದನು. ಯಾರಿಗೂ ಎದುರುತ್ತಿರಲಿಲ್ಲ. ಎಲ್ಲ ವ್ಯವಹಾರಗಳನ್ನು ಚೊಕ್ಕಟ್ಟಾಗಿ ಇಟ್ಟಿರುತ್ತಿದ್ದನು. ಬಾಹ್ಯವಾಗಿ ನಿರ್ದಯಿಯಾಗಿ ಕಂಡರೂ ಒಳ್ಳೆಯ ಮನಸ್ಸಿನವನಾಗಿರುತ್ತಿದ್ದನು. ಆದ್ದರಿಂದ
ಈ ಬಾಬಾರವರು ಅವನನ್ನು ಪ್ರೀತಿಸುತ್ತಿದ್ದರು. ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾರವರ ಸೇವೆ ಮಾಡುತ್ತಿದ್ದರು. ಅಂತೆಯೇ ಚಿಂಚಣಿಕರರವರು ಸಹ ಬಾಬಾರವರ ಎಡಗೈಯನ್ನು ತಿಕ್ಕುತ್ತಿದ್ದರು. ಹಾಗೂ ಬಾಬಾರವರ ಭಕ್ತೆಯಾದ ವೇಣುಬಾಯಿ ಕೌಜಲಗಿ ಎಂಬ ಮುದುಕಿ, ಕೆಲವರು ಈಕೆಯನ್ನು ಬಾಬಾರವರ ತಾಯಿ ಎಂದು, ಕೆಲವರು ಮಾವಸಿಬಾಯಿ ಎಂದು ಕರೆಯುತ್ತಿದ್ದರು. ಈಕೆ ಬಾಬಾರವರ ಬಲಗೈಯನ್ನು ತಿಕ್ಕುತ್ತಿದ್ದಳು. ಹೀಗೆ ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾದವು. ತಿಕ್ಕುವ ರಭಸಕ್ಕೆ ಎಡಭಾಗದಲ್ಲಿ ಚಿಂಚಣಿಕರರವರ ಮುಖಕ್ಕೆ ಮಾವಸಿಬಾಯಿಯ ಮುಖವು ತಗುಲಿತು. ಆಗ ಈ ಅಣ್ಣನಿಗೆ ನಾಚಿಕೆ ಇಲ್ಲ ಎಂದು ಟೀಕಿಸಿದಳು. ಇದನ್ನು ಕೇಳಿ ಅಣ್ಣ ಕೋಪಗೊಂಡು, ನೀನು ಕಾಲು ಕೆದರಿ ಜಗಳವಾಡುತ್ತಿದ್ದೀಯ ಎಂದನು. ಅಲ್ಲಿ ನೆರೆದಿದ್ದವರೆಲ್ಲ ಈ ಹಾಸ್ಯ ನೋಡಿ ಆನಂದಿಸುತ್ತಿದ್ದರು. ಆಗ ಬಾಬಾರವರು ಇಬ್ಬರನ್ನು ಸಮಾಧಾನಪಡಿಸಲೆತ್ನಿಸಿ ಪ್ರೀತಿಯಿಂದ, ಓ ಅಣ್ಣ, ಅನಾವಶ್ಯಕವಾಗಿ ಏಕೆ ಈ ಜಗಳ? ತಾಯಿಯು ಮಗನನ್ನು ಮುತ್ತಿಡುವುದರಲ್ಲಿ ತಪ್ಪೇನು? ಅದರಲ್ಲಿ ಪಾಪವೇನಿದೆ ಎಂದರು. ಇದನ್ನು ಕೇಳಿ ಇಬ್ಬರೂ ಸಮಾಧಾನ ಹೊಂದಿದರು. ಭಕ್ತರ ಅಧೀನ. ಬಾಬಾರವರು ತಮ್ಮ ಭಕ್ತರು ತಮ್ಮನ್ನು ಮನಬಂದಂತೆ ಆರಾಧಿಸಲು ಅನುಮತಿಯನ್ನು ನೀಡಿದ್ದರು. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಇನ್ನೊಂದು ಸಂದರ್ಭದಲ್ಲಿ ಮಾವಸಿಬಾಯಿಯವರು ಬಾಬಾರವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದರು. ಅವಳು ಉಜ್ಜುವ ರಭಸವನ್ನು ನೋಡಿ ಎಲ್ಲರೂ ಗಾಬರಿಗೊಂಡು, ಓ ತಾಯಿ, ಸ್ವಲ್ಪ ಜಾಗರೂಕರಾಗಿ ಹೊಟ್ಟೆ ತಿಕ್ಕಿ, ಇಲ್ಲದಿದ್ದರೆ ನೀವು ಬಾಬಾರವರ ಕರಳುಗಳನ್ನು ಕೀಳುವಿರಿ ಎಂದರು. ಇದನ್ನು ಕೇಳಿದ ಬಾಬಾರವರು ಕೂಡಲೇ ಆಸನದಿಂದ ಎದ್ದು ತಮ್ಮ ಸಟಾಕ ನೆಲಕ್ಕೆ ಹೊಡೆದರು. ಕೋಪದಲ್ಲಿ ಅವರ ಕಣ್ಣುಗಳು ಕೆಂಪಾದವು. ಅವರು ಸಟಾಕ ತೆಗೆದುಕೊಂಡು ಒಂದು ತುದಿಯನ್ನು ತಮ್ಮ ಹೊಟ್ಟೆಗೂ ಮತ್ತೊಂದು ತುದಿಯನ್ನು ಕಂಬಕ್ಕೂ ಒರಗಿಸಿ ಬಲವಂತವಾಗಿ ಒತ್ತಲಾರಂಭಿಸಿದರು. 2 ಅಡಿ ಉದ್ದವಾಗಿರುವ ಆ ಸಟಾಕ ಬಾಬಾರವರ ಹೊಟ್ಟೆಯೊಳಗೆ ಪೂರ್ಣನಾಟಿತು. ಇದನ್ನು ಕಂಡು ಜನರು ಗಾಬರಿಗೊಂಡರು. ನಂತರ ಬಾಬಾರವರು ಶಾಂತರಾಗಿ ಸಟಾಕ ತೆಗೆದು ತಮ್ಮ ಆಸನದಲ್ಲಿ ಕುಳಿತರು. ಅಂದಿನಿಂದ ಭಕ್ತರು ಸಾಯಿಬಾಬಾರವರು ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯೆ ಪ್ರಶ್ನಿಸುವುದನ್ನು ತಪ್ಪೆಂದು ಅರಿತರು. ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಳೆಯುವ ಶಕ್ತಿ ಬಾಬಾ ಹೊರತಾಗಿ ಬೇರೆಯವರಲ್ಲಿ ಇರಲಿಲ್ಲ. ಸದ್ಗುರು ಸಂಪನ್ನರಾದ ಬಾಬಾರವರನ್ನು ಧ್ಯಾನಿಸಿ ಈ ಅಧ್ಯಾಯವನ್ನು ಮುಗಿಸೋಣ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಬಾಬಾರವರ ಆಶೀರ್ವಾದ ಸಿಗಲಿ. ಓಂ ಸಾಯಿರಾಮ್.